ಎಲ್ಲವನ್ನೂ ಬಿಟ್ಟು ಇಲ್ಲ ಒಂದೇ ಸಂಸ್ಕೃತಿ, ಒಂದೇ ಕಾನೂನು, ಒಂದೇ ಧರ್ಮ, ಬೇರೆ ಯಾವುದೂ ಇಲ್ಲ ಅಂತ ಎಲ್ಲಿಂದಲೋ ಎರವಲು ಪಡೆದ, ಮೊನ್ನೆ ತಾನೇ ತಾವು ಭೇಟಿ ನೀಡಿದ ಆ ಮರ, ಅದು ಆಲದ ಮರ. ಸರಿ, ನಮ್ಗೆ ಗೊತ್ತು. ಆ ಆಲದ ಮರದಲ್ಲಿ ರಾಷ್ಟ್ರಪಿತ ಗಾಂಧೀಜಿಯನ್ನು ಕೊಂದ ಗುಂಡಿನ ಗುರುತು ಇದೆ. ಈ ದೇಶದಲ್ಲಿ ಹರಿದ ಸಾವಿರಾರು ಮಂದಿಯ ಭಾರತೀಯರ ರಕ್ತದ ಗುರುತು ಆ ಆಲದ ಮರದಲ್ಲಿದೆ. ಸಂವಿಧಾನವನ್ನು ಅವಹೇಳನ ಮಾಡಿದ ಗುರುತು ಆ ಆಲದ ಮರಕ್ಕಿದೆ. ಮಾತ್ರವಲ್ಲ, ಈ ತಿರಂಗ ಧ್ವಜವನ್ನು ಅವಹೇಳನ ಮಾಡಿದ, ಅಪಹಾಸ್ಯ ಮಾಡಿದ ಗುರುತು, ಕೆಟ್ಟ ಗುರುತು ಆ ಆಲದ ಮರಕ್ಕಿದೆ. ಇಲ್ಲಿ ನಾನು ಹೇಳಕ್ಕೆ ಬಯಸುವುದು ಏನೆಂದರೆ, ಆ ಆಲದ ಮರವಲ್ಲ, ಬಿಹಾರದ ಬೋಧಿ ಗಯಾಕ್ಕೆ ಹೋಗಿ ಅಲ್ಲಿ ಬೋಧಿ ವೃಕ್ಷ ಇದೆ, ಅದರಲ್ಲಿ ದಯೆಯನ್ನಾದರೂ ಕಲಿತುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಅದಿಲ್ಲ ಅಂದ್ರೆ ನಿಮ್ಮದೇ ಗುಜರಾತ್ ಇದೆಯಲ್ಲ, ಆ ಗುಜರಾತ್ನಲ್ಲಿ ಒಂದು ಆಶ್ರಮ ಇದೆ, ಅಲ್ಲಿ ಒಂದು ದೊಡ್ಡ ಮರ ಇದೆ. ಆ ಮರ ಯಾವುದು? ಅದು ಗಾಂಧೀಜಿ ಎನ್ನುವ ಮರ. ಅದು ಸುಭಿಕ್ಷವಾದ ಸಮೃದ್ಧವಾದ ಮರ. ಆ ಆಲದ ಮರ ಬೇಡ, ಈ ಗಾಂಧೀಜಿ ಎನ್ನುವ ದೊಡ್ಡ ಮರ ಇದೆಯಲ್ಲ. ಅಮೆರಿಕದ ಅಧ್ಯಕ್ಷ ಅವರು ಹೇಳಿದ ಮಾತು ಅದೇನೆಂದ್ರೆ, ಗಾಂಧೀಜಿಯನ್ನ ಕೊಂದಾಗ ಈ ಶಾಟ್ ಅಟ್ ದಿ ಹಾರ್ಟ್ ಆಫ್ ದಿ ಹ್ಯೂಮನಿಟಿ, ಮಾನವತೆಯ ಹೃದಯಕ್ಕೆ ಹೊಡೆದ ಗುಂಡು. ಅಂತಹ ಗಾಂಧೀಜಿಯ ಸಾಬರಮತಿಗೆ ಹೋದರೆ ಅಹಿಂಸೆಯನ್ನಾದರೂ ಕಲಿಯಬಹುದು. ಈ ದೇಶ ಅಹಿಂಸೆಯ ದೇಶ, ಈ ದೇಶ ದಯೆಯ ದೇಶ. ಆದ್ದರಿಂದ ಆಲದ ಮರ ನಮಗೆ ಬೇಕಾಗಿಲ್ಲ.